ಅದು ವೆಜಿಟೇಬಲ್ ರವೆ ಉಪ್ಮಾ ಮಾಡಲು 1 ಲೋಟ ರವೆನ ಹುರ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆ ತೊಗೊಂಡು ಒಂದು 4 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಅದನ್ನು ಕೂಡ ಚೆನ್ನಾಗೆ ಫ್ರೈ ಆದ ನಂತರ ಇನ್ನೆಲ್ಲ ತರಕಾರಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಹಾಗೂ ಎಲೆಕೋಸನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಬೇಯಿಸ್ಕೋಬೇಕು. ತರಕಾರಿ ಎಲ್ಲ ಬೆಂದ ನಂತರ ನಾವು 1.5 ಲೋಟ ರವೆಯನ್ನು ತೊಗೊಂಡಿದ್ವಲ್ಲ, ಅದಕ್ಕೆ ಒಂದು 4 ಲೋಟದಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ. ನೀರು ಕುದ್ದ ನಂತರ ರವೆ ಹಾಗೂ ತುರಿದಿಟ್ಕೊಂಡಂಥ ಕೊಬ್ಬರಿನ ಹಾಕಿ 1-2 ನಿಮಿಷ ಮುಚ್ಚಿಡಬೇಕು. ಅದೆಲ್ಲ ಬೆಂದ ನಂತರ ಕೊತ್ತಂಬರಿ, ನಿಂಬೆ ರಸನ ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟರೆ ಬಿಸಿ ಬಿಸಿಯಾದ ವೆಜಿಟೇಬಲ್ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ.